ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಟೇಸ್ಟಿಯಾಗಿ, ತುಂಬ ಸಖತ್ತಾಗಿ, ಹಾಗೆ ತುಂಬ ಸಿಂಪಲ್ಲಾಗಿ ಒಂದು ಸಾಂಬಾರು ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಗಿದೆ, ಮಧ್ಯಾಹ್ನ ಲಂಚ್ಗೆ ಏನು ಸಾಂಬಾರು ಇಲ್ಲದೆ ಇರೋ ಟೈಮಲ್ಲಿ, ಅಥವಾ ನೀವೇನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಕೇವಲ 10 ನಿಮಿಷದಲ್ಲಿ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ಒಂದು ಸಾಂಬಾರು ರೆಸಿಪಿನ ನೋಡೋಣ. ಹಾಗಿದ್ರೆ ಬನ್ನಿ, ಈ ಸಾಂಬಾರು ಯಾವುದು ಅಂತ ತಿಳಿಸ್ತೀನಿ. ಈ ಸಾಂಬಾರು ಯಾವುದಪ್ಪ ಅಂದರೆ ಕಾಯಿ ಸಾರು ಅಥವಾ ಕಾಯಿ ಬಜ್ಜಿ ಅಂತ ಕರಿತೀವಿ. ಈ ಕಾಯಿ ಬಜ್ಜಿ ಅಥವಾ ಕಾಯಿ ಸಾಂಬಾರು ಮಾಡಲು ಏನೇನು ಐಟಮ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 8ರಿಂದ 10 ಮೆಂತ್ಯಕಾಳನ್ನು ಕೂಡ ಸೇರಿಸ್ಕೋಬೇಕು. ನಮಗೆ ಇಲ್ಲಿ ನಾವು ಖಾರದ ಪುಡಿನಾದರೂ ಹಾಕೋಬೋದು ಅಥವಾ ಹಸಿಮೆಣಸಿನ್ಕಾಯಿನಾದರೂ ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಮನೇಲಿ ಇದ್ದಿದ್ದರಿಂದ ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೆಕ್ಸ್ಟ್ ನಾವು ಇದನ್ನೆಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವೇನು ತೊಗೊಂಡಿರೋಂಥ ಐಟಮ್ಗಳಿದೆ, ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಹಾಗೆ ಕೊತ್ತಂಬರಿ ಸೊಪ್ಪು, ಇದೆಲ್ಲದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಟ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡಬೇಕು. ಈ ಕಾಯಿ ಸಾಂಬಾರು ಅಥವಾ ಕಾಯಿ ಬಜ್ಜಿನ ಸ್ವಲ್ಪ ಜಾಸ್ತಿನೇ ಕುದಿಸ್ತಾರೆ. ನಾನಿಲ್ಲಿ ಈ ಕಾಯಿ ಸಾಂಬಾರನ್ನ ಜಾಸ್ತಿನೇ ಗ್ಯಾಸ್ ಸ್ಟವ್ ಮೇಲೆ ಕುದಿಸೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಇದನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಅರಿಶಿನ ಪುಡಿ ಸೇರಿಸಿದ ಮೇಲೆ ನಾವು ಇದನ್ನು ಫೈನ್ ಪೇಸ್ಟ್ ಅಂದರೆ ನುಣ್ಣಗೆ ರುಬ್ಬಿಟ್ಕೋಬೇಕು. ಈ ಸಾಂಬಾರನ್ನು ನಾವು ಅಡುಗೆ ಮಾಡುವಾಗ ಟೈಮ್ ಇಟ್ಕೊಂಡು ಮಾಡಿದರೆ ಕೇವಲ 10 ನಿಮಿಷದಲ್ಲೇ ಮಾಡ್ಬೋದು. 10 ನಿಮಿಷಕ್ಕಿಂತ 1 ನಿಮಿಷನೂ ಕೂಡ ಜಾಸ್ತಿ ಬೇಕಾಗಲ್ಲ ಅಂತ ಅನಿಸುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ರುಬ್ಬಿಟ್ಕೊಂಡು ಆದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಸಾಸಿವೆನ ಸಿಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವು ಚಟಾಪಟ ಅಂತಂದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು. ಕೆಲವೊಬ್ಬರು ಕಾಯಿ ಸಾರಿಗೆ ಸ್ವಲ್ಪ ಕಾಯಿ ಸಾಂಬಾರು ತಿಳಿಯಾಗಿರೋದ್ರಿಂದ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಬೇಕು ಅಂತ ಕೆಲವೊಬ್ಬರು ಈರುಳ್ಳಿನೂ ಕೂಡ ಜಾಸ್ತಿ ಹಾಕ್ತಾರೆ. ನಾನು ಕೂಡ ಸ್ವಲ್ಪ ಇಲ್ಲಿ ಸಾಂಬಾರಲ್ಲಿ ಸ್ವಲ್ಪ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿನ ಹಾಕಿದ್ದೀನಿ. ನಾನಿಲ್ಲಿ ಕೇವಲ 2ರಿಂದ 3 ಜನಕ್ಕೆ ಮಾಡೋಷ್ಟು ಸಾಂಬಾರನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮಗೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಏನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದೆ, ಈ ಮಸಾಲೆನ ಸೇರಿಸ್ಕೋಬೇಕು. ಸಣ್ಣಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೆಲ್ಲ ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರನ್ನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಕಡಿಮೆನೇ ಯೂಸ್ ಮಾಡಿದ್ದೀನಿ. ಕಾಯಿ ಸಾರು ಸ್ವಲ್ಪ ದಪ್ಪ ಅಂದರೆ ಗಟ್ಟಿಯಾಗಿ ಇರಬೇಕು, ತುಂಬ ತೆಳು ಇದು ಟೇಸ್ಟ್ ಸಿಗಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೊಟೊ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದರೆ ಸಾಕು. ನಾನು ಮನೇಲಿ ಯಾವಾಗಲೂ ಸಾಂಬಾರು ಇಲ್ಲದೆ ಇದ್ದಾಗ ಅಥವಾ ಒಬ್ಬರು ಇಬ್ಬರಿಗೆ ಸಾಂಬಾರು ಕಡಿಮೆ ಬಂದಾಗ ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳೋದು. ಈ ಕಾಯಿ ಬಜ್ಜಿ ಅಥವಾ ಕಾಯಿ ಸಾಂಬಾರು ತುಂಬ ಟೇಸ್ಟಿ ಆಗಿತ್ತು. ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತುಂಬ ಕಡಿಮೆ ಸಮಯದಲ್ಲೇ ನಾವೇ ಮನೇಲಿ ಮಾಡ್ಕೊಳೋ ಅಂತಹ ಸಾಂಬಾರು ಇದು. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿದೆ ಈ ಸಾಂಬಾರು. ಮನೆಯಲ್ಲಿ ಕೆಲವೊಮ್ಮೆ ಸ್ವೀಟ್ ಮಾಡಿದಾಗ, ಇನ್ ಕೇಸ್ ನಾವು ಹೋಳಿಗೆ ಮಾಡಿದಾಗ ಹೋಳಿಗೆ ಸಾಂಬಾರು ಮಾಡ್ತೀವಿ. ಹಾಗೆ ನಾವು ಕೆಲವೊಂದು ಸರಿ ಪಾಯಸ ಮಾಡಿದಾಗ ಈ ಥರ ಕಾಯಿ ಬಜ್ಜಿ ಅಥವಾ ಕಾಯಿ ಸಾಂಬಾರು ಮಾಡ್ಕೋಬೋದು. ಹಾಗೆ ಕಾಯಿ ಒಬ್ಬಿಟ್ಟು ಮಾಡಿದಾಗಲೂ ಕೂಡ ನಾವು ಈ ರೀತಿ ರುಚಿಯಾದಂಥ ಕಾಯಿ ಸಾಂಬಾರನ್ನ ಮಾಡ್ಕೋಬೋದು. ಥ್ಯಾಂಕ್ ಯು. ನಮಸ್ಕಾರ.